ಏಯ್ ಇನ್ನಿದ್ದೆ ಪರ್ಕೆ ನೋಡಿ ಫ್ರೆಂಡ್ಸ್, ಯಾವಾಗ ಮಲಗೋದೇ ಕೆಲಸ ಇರೋದು. ನಾನಿವಾಗ ಅವಳಿಗೆ ಬೆಳಗ್ಗೆ ಬೇಳೆ ಕುಕ್ಕಿಂಗ್ ಮಾಡೋಣ ಅಂತ ಫ್ರೆಂಡ್ಸ್. ನೋಡಿ, ನಮ್ಮ ಪಪ್ಪಿಗೆ ಇವತ್ತು ಬೇಳೆ ಸೂಪು, ನಮಗೂ ಬೇಳೆ ಸಾಂಬಾರು. ಅವಳಿಗೆ ಏನೇನು ಹಾಕ್ತಾಯಿದ್ದೀನಿ ಅಂದರೆ ಕ್ಯಾರೆಟು, ಆಮೇಲೆ ಕುಂಬಳಕಾಯಿ, ಬೇಳೆ, ಕೋಸ್ಗಿಡ್ಡೆ ಇಷ್ಟು ಹಾಕಿ ಬೇಯಿಸಿ ಅವಳಿಗೆ ಅನ್ನ ಮಾಡಿ ಹಾಕಬೇಕು. ನಿದ್ದೆ ಮಾಡ್ತಾಯಿದ್ದಾಳೆ ನೋಡಿ, ಮಲಗದೇ ಕೆಲಸ ಅವಳದು. ನಮ್ಮದು ಬೆಳಗ್ಗೆ ಇಟ್ಟಿದ್ದೀವಿ, ಸಾಂಬಾರಿಗೆ ಒಗ್ಗರಣೆಗೆ ಇಟ್ಟಿದ್ದೀನಿ. ಆಮೇಲೆ ಒಂದು ಅವರು ನೆಲ್ಲಿಕಾಯಿ ಅಂತೀನಿ, ಎಳ್ಳಿಕಾಯಿ ತಂದಿದ್ರು ನಮ್ಮ ಮನೆಯವರು. ಅವನ್ನೇ ಕುಯ್ದುಬಿಟ್ಟು ಉಪ್ಪಿನಕಾಯಿ ಹಾಕಿದ್ದೆ. ಏನಿಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ನೆನೆಸ್ಬಿಟ್ಟು ಸ್ವಲ್ಪ ಒಂದೆರಡು ದಿನ ಬಿಟ್ಬಿಟ್ಟು ಇನ್ನೇನು ಇಲ್ಲ, ಇದಕ್ಕೆ ಖಾರದ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ರೆ ಈ ಥರ ಆಗಿರುತ್ತೆ. ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು. ಕೆಡಬಾರ್ದು ಅಂದರೆ ಈಚೆ ಇಟ್ಟರೆ ಕೆಟ್ಟೋಗುತ್ತೆ. ಫ್ರಿಜ್ಜಲ್ಲಿ ಇಕ್ಕರೆ ಕೆಡಲ್ಲ, ಎಷ್ಟು ದಿವಸ ಬೇಕಾದ್ರೂ ಇಕ್ಕೋಬೋದು. ಏನಿಲ್ಲ, ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹಾಗಲಕಾಯೋ ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನೇನು ಹಾಕಲಿಲ್ಲ, ಇನ್ನು ಹಳೇದು ಸ್ವಲ್ಪ ಹಂಗೆ ಇದೆ. 1 ವರ್ಷ ಆಯಿತು ಹಾಕಿ, ಅದು ಇನ್ನೂ ಒಂದು ಸ್ವಲ್ಪ ಹಂಗೆ ಇದೆ. ಇದಕ್ಕೇನು ಹಾಕಲಿಲ್ಲ. ಬೇಕಾದ್ರೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಬರೀ ಎಳ್ಳಿಕಾಯಿ ಮಾತ್ರ ಹಾಕಿ ಉಪ್ಪಿನಕಾಯಿ ಮಾಡಿದ್ದೀನಿ. ಒಂದ್ಸಲ ನೀವು ಏನಾರ ಸಿಕ್ಕಿದ್ರೆ ಇಷ್ಟೇ ಹಾಕಿ ಫ್ರೆಂಡ್ಸ್, ಏನೂ ಹಾಕಬೇಡಿ. ಬರೀ ಮೆಣಸಿನ ಪುಡಿ, ಉಪ್ಪು, ಅರಿಶಿನ ಪುಡಿ, ಆಮೇಲೆ ಇದು ಕಿವುಚ್ಕೋಬೇಕು, ಅದೇನೋ ರಸ ಬರಬೇಕು. ಆ ರಸ ಎತ್ತಿಟ್ಕೊಂಬಿಡಿ, ಫ್ರಿಜ್ಜಲ್ಲಿ ಎತ್ತಿಟ್ಬಿಡಿ. 2 ದಿನ ಚೆನ್ನಾಗಿ ಮಾಗಿಸ್ಮೇಲೆ ಉಪ್ಪು ಅರಿಶಿನ ಪುಡಿ ಹಾಕಿ ಮಾಗಿದ್ಮೇಲೆ 2 ದಿನ ಆ ರಸನೂ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು 1 ದಿನ ಈಚೆ ಇಟ್ಬಿಟ್ರೆ ಸಾಕು. ಆಮೇಲೆ ಫ್ರಿಜ್ಜಲ್ಲಿ ಎತ್ತಿಕ್ಕೊಂಡು ನಿಮ್ಗೆ ಯಾವಾಗ ಬೇಕಾದರೂ ಟಿಫನ್ ಜೊತೆ, ಊಟದ ಜೊತೆ ಹಾಕ್ಕೊಂಡು ತಿನ್ಬೋದು. ಸ್ವಲ್ಪ ಪಾತ್ರೆ ಇದೆ, ಎಲ್ಲ ತೊಳಿಬೇಕು. ತೊಳ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ. ನೋಡಿ ಫ್ರೆಂಡ್ಸ್, ಅದು ಬಾಕ್ಸ್ ದೊಡ್ಡದಾಯಿತು, ಅದಕ್ಕೆ ಇದಕ್ಕೆ ಹಾಕಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಏನೂ ಹಾಕೋದು ಬೇಡ, ಅಷ್ಟೇ 3 ಐಟಮ್ ಹಾಕಿದ್ರೆ ಸೂಪರಾಗಿರೋದು ಎಳ್ಳಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ. ಆಮೇಲೆ ನನ್ನ ಮಗ ಫೋನ್ ಮಾಡಿಬಿಟ್ಟು ಬೇಳೆ ಸಾಂಬಾರು ಬೇಡಮ್ಮ, ಟೊಮೆಟೊ ಬಾತ್ ಮಾಡಮ್ಮ ಅಂದ. ಅದಕ್ಕೆ ಸಾಂಬಾರು ನಾಳೆಗೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಟೊಮೆಟೊ ಬಾತ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟೇ, ಫ್ರಿಜ್ಜಲ್ಲಿ ಇಟ್ಬಿಡೋದು. ಈ ಮೇಡಮ್ ನೋಡಿ, ಈ ಮೇಡಮ್ ಇದ್ದಾರಲ್ಲ, ಇವರು ಗಲಾಟೆ ಮಾಡಿಬಿಟ್ಟು ಇಷ್ಟೊತ್ತು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಈಗ ಊಟ ಬೇಕು ಅವ್ರಿಗೀಗ, ಔಷಧಿ ಬೇರೆ ಹಾಕಬೇಕು. ಹಂಗೆ ನೋಡಿ ಫ್ರೆಂಡ್ಸ್, ಅವಳು ಔಷಧಿ ಅಂದರೆ ಹೆಂಗೆ ಮಾಡ್ತಾಳೆ, ಕರೆದ್ಬಿಟ್ಟು ಕರಿತೀನಿ, ಅವಳೇ ಹೋಗಿ ಹಿಂಗೆ ಕೂತ್ಕೋತಾಳೆ. ನಿಂಗೆ ಔಷಧಿ ಹಾಕ್ಬೇಕಲ್ಲ, ಹಾಂ ಔಷಧಿ ಹಾಕ್ಬೇಕು ಫ್ರೆಂಡ್ಸ್ಗಳಿಗೆ. ನೋಡ್ರಿ ಹೆಂಗೋ ಕೂತ್ಕೊಂಡ್ಬಿಡ್ತಾಳೆ. ರೆಡಿ ಹಾಕ್ಬೇಕು, ಔಷಧಿ ಹಾಕ್ಬೇಕು ನಮ್ಮ ಪಪ್ಪಿಗೆ. ಅವಳಿಗೆ ಔಷಧಿ ಹಾಕ್ಬೇಕು. ನೋಡಿ ಫ್ರೆಂಡ್ಸ್, ಔಷಧಿ ತಗೊಂಬಂದರೆ ಸಾಕು. ಹಿಂಗೆ ಬಂದು ಏನು ಎಲ್ಲೇ ಇರಲಿ, ಎಲ್ಲೇ ಕೂತಿರಲಿ, ಅವಳು ಬಂದು ಹಿಂಗೆ ನೀಟಾಗಿ ಕೂತ್ಕೊಂಬಿಡ್ತಾಳೆ ಔಷಧಿ ಹಾಕ್ತೀನಿ ಅಂದ್ಬಿಟ್ಟು. ನಮ್ಮ ಪಪ್ಪಿಗೆ ಔಷಧಿ ಫ್ರೆಂಡ್ಸ್ ಇದು. ಅವಳದೇ ಇದು. ಎಲ್ಲ ನೋಡ್ತಾಳೆ. ಅವಳಿಗೆ ಹಾಕಬೇಕು ಫ್ರೆಂಡ್ಸ್. ನಾವು ಊಟ ಹಾಕ್ಬೇಕು ಅವಳಿಗೆ. ಊಟಕ್ಕೆ ಮುಂಚೆ ಇದು ಹಾಕ್ಬೇಕು ಔಷಧಿ. ಅನ್ನದ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ ತಿನ್ನಲ್ಲ. ಅದಕ್ಕೆ ಫಸ್ಟ್ ಇದು ಕುಡಿಸ್ಬಿಟ್ಟು ಆಮೇಲೆ ಊಟ ಹಾಕ್ತೀನಿ ಅವಳಿಗೆ. ಚೆನ್ನಾಗಿತ್ತಾ ಔಷಧಿ? ಚೆನ್ನಾಗಿತ್ತಾ? ಅಯ್ಯೋ, ಔಷಧಿ ಚೆನ್ನಾಗಿತ್ತಾ? ನೋಡಿ ಫ್ರೆಂಡ್ಸ್, ಕುಡಿತಾಳೆ. ಒಳ್ಳೆ ಹುಡುಗಿ ಅಲ್ಲ ನಮ್ಮ ಪಪ್ಪು. ಜಾಣೆ ಅವಳು. ಊಟ ಹಾಕ್ಬೇಕೀಗ, ಸಾಂಬಾರಾಗಲಿ. ಆಯಿತು ಫ್ರೆಂಡ್ಸ್, ಅವಳಿಗೆ ಬೇಳೆ ಸೂಪು, ತರಕಾರಿ ಸೂಪ್ ಹಾಕಿ ಸಾಂಬಾರು ರೆಡಿ ಆಯಿತು. ನಮ್ಮದು ರೆಡಿಯಾಗಿದೆ. ಬೆಳಗ್ಗೆ ಮಾಡ್ಕೊತೀನಿ, ಸಾಂಬಾರು ಮಾಡಿ ಇಟ್ಬಿಡ್ತೀನಿ. ಏನಿಲ್ಲ, ಮೆಣಸಿನ್ಕಾಯಿ,
ಟೊಮೆಟೊ, ಬೇಳೆ, ಒಂಚೂರು ಅರಿಶಿನ ಪುಡಿ, ಒಂಚೂರು ಹರಳೆಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್ ಸಾಂಬಾರು ಮಾಡುವಾಗ ಹರಳೆಣ್ಣೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನಮ್ಮ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ, ಆರೋಗ್ಯವಾಗೂ ಇರ್ತೀರ. ಇದು ಇನ್ನೇನು ಮಸ್ತ್ಬಿಟ್ಟು ಬೆಳ್ಳುಳ್ಳಿ, ಈರುಳ್ಳಿ, ಒಂದೆರಡು ಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ ಹಾಕಿ ಒಗ್ಗರಣೆ ಮಾಡಿದ್ರೆ ಸೂಪರ್ ಬೇಳೆ ಸಾಂಬಾರು ರೆಡಿ. ನಮ್ಮ ಪಪ್ಪಿಗೆ ಊಟಕ್ಕೆ ರೆಡಿ. ಊಟ ಹಾಕ್ಬೇಕು ಈಗ ಅವಳಿಗೆ. ಔಷಧಿ ಕುಡಿದಿದ್ದಾಳೆ, ಒಂದೆರಡು ನಿಮಿಷ ಆಗಲಿ. ಸಾಸಿವೆ ಎಣ್ಣೆ ಹಾಕ್ತೀನಿ, ಒಂಚೂರು ಜೀರಿಗೆ ಹಾಕ್ತೀನಿ ಮತ್ತು ಬೆಳ್ಳುಳ್ಳಿ. ಚೆನ್ನಾಗಿ ರೋಸ್ಟ್ ಆಯಿತು ಫ್ರೆಂಡ್ಸ್. ಬೇಳೆ ಅಷ್ಟೇ, ಚೂರು ಉಪ್ಪು ಹಾಕ್ಬಿಡೋಣ. ನೋಡಿ ಫ್ರೆಂಡ್ಸ್, ಅವಳು ಊಟ, ಪಪ್ಪಿಗೆ ಊಟ ಹಾಕಿ ಗಲಾಟೆ ಮಾಡ್ತಾಳೆ. ಓಕೆ ಫ್ರೆಂಡ್ಸ್, ಬೆಳಗ್ಗೆ ಸಿಗ್ತೀನಿ. ಹಾಯ್ ಪಪ್ಪಿ, ಗುಡ್ ಮಾರ್ನಿಂಗ್. ಆಯ್ತಾ ನಿದ್ದೆ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ ನಮ್ಮ ಪಪ್ಪಿ ಎದ್ದಿದ್ದಾಳೆ. ಸಾಂಬಾರಿಗೆ ರೈಸ್ ಮಾಡ್ತಾಯಿದ್ದೀನಿ. ನಿದ್ದೆ ಆಯಿತಾ ಪಪ್ಪಿದ್ದು? ಕೆಲಸ ಐತೆ ಫ್ರೆಂಡ್ಸ್. ಇವತ್ತು ಎಲ್ಲ ಕಸ ಗುಡಿಸಿ, ಮನೆ ಒರೆಸಿ, ಪಪ್ಪುದೆಲ್ಲ ಈಚೆ ಕ್ಲೀನ್ ಮಾಡಬೇಕು, ನಾನು ಸ್ನಾನ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್ ಇವತ್ತು ಕೆಲಸ ನಮ್ಮದು. ನಮ್ಮ ಪಪ್ಪಿ ನಿದ್ದೆ ಮಾಡಿ ಎದ್ದಿದ್ದಾಳೆ. ಪಪ್ಪಿ ಚಿನ್ನಿ ಇಲ್ಲೋಡಿ, ಇಲ್ಲಿ ಗುಚ್ಚ ಸಿಡ. ಟ್ಯಾಂಕ್ ಯು ಕೊಡಪ್ಪ, ಎಲ್ಲರಿಗೂ ಟ್ಯಾಂಕ್ ಯು ಬೇಕಂತೆ. ಕೊಡು, ಟ್ಯಾಂಕ್ ಯು ಕೊಡು ಬೇಗ. ನಿದ್ದೆ ಕೊಡಪ್ಪ, ಟ್ಯಾಂಕ್ ಯು. ಒಂದೇ ಒಂದು ಟ್ಯಾಂಕ್ ಯು ಕೊಟ್ಬಿಡು. ಫ್ರೆಂಡ್ಸ್ ಕೇಳ್ತವ್ರೆ ಟ್ಯಾಂಕ್ ಯು ಅಂತ. ಕೊಡಲ್ವಾ? ಕೊಡು. ಟ್ಯಾಂಕ್ ಯು ಕೊಡಪ್ಪ, ಟ್ಯಾಂಕ್ ಯು ಕೊಡು ಬೇಗ. ನಿದ್ದೆ ಬರ್ತೈತೊಳಗೆ. ಟ್ಯಾಂಕ್ ಯು ಕೊಡಪ್ಪ. ನೋಡ್ದ ಸೋಂಬೇರಿ, ಕೊಡು ಟ್ಯಾಂಕ್ ಯು ಕೊಡು ಬೇಗ. ಕೊಡಲ್ಲ? ಕೊಡು. ಅಯ್ಯೋ, ಯೋಚನೆ ಮಾಡ್ತಾಳಪ್ಪ ನನ್ನ ಮಗಳು. ಕಚ್ಚಿಬಿಡ್ತೀನಿ ಕೈನ. ಚಿಂಬುಳ್ಳ, ನಿದ್ದೆ ಬರ್ತೈತ ನಿಂಗೆ? ಜಾಣಿ ಅಮ್ಮ ಜಾಣಿ. ಅಷ್ಟೇ ಫ್ರೆಂಡ್ಸ್ ಇವತ್ತು ನಮ್ಮ ಕೆಲಸ. ಬಾಯ್ ಫ್ರೆಂಡ್ಸ್. ಲೈಕ್ ಮಾಡಿ, ಒಳ್ಳೆ ಕಮೆಂಟ್ ಮಾಡಿ, ಸಾಕು ನಮಗೆ. ನಿಮ್ಮ ಆಶೀರ್ವಾದ ನಮಗೆ ಬೇಕು, ಪಪ್ಪಿಗೂ ನಮಗೆ ಅಲ್ಲಪ್ಪ.